ಡೀಸೆಲ್ ಮೇಲೆ ಜೀರೋಗೆ ಇಳಿಕೆಯನ್ನು ಮಾಡಿದ್ದಾರೆ. ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿರುವಂತಹ ಅಬಕಾರಿ ಸುಂಕ ಈಗಾಗಲೇ ಇಳಿಕೆಯನ್ನು ಮಾಡಿದ್ದು. ಸುಂಕ ಇಳಿದ್ರೂ ಪೆಟ್ರೋಲ್ ಮತ್ತು ಡೀಸೆಲ್ ಗ್ರಾಹಕರಿಗಿಲ್ಲ ಲಾಭ. ಗ್ರಾಹಕರಿಗೆ ಸಿಗುವಂತಹ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಯಾವುದೇ ಕಾರಣಕ್ಕೂ ಇಳಿಕೆ ಆಗೋದಿಲ್ಲ. ಪೆಟ್ರೋಲ್ ಅಬಕಾರಿ ಸುಂಕ ಇಳಿಕೆ ಮಾಡಿ ಲಾಭ ಯಾರಿಗೆ ಅನ್ನುವಂತಹ ಪ್ರಶ್ನೆ ಸಾಮಾನ್ಯವಾಗಿ ಎಲ್ಲರಿಗೂ ಪ್ರಶ್ನೆ ಮೂಡುತ್ತೆ. ಯಾವ ಉದ್ದೇಶಕ್ಕಾಗಿ ಕೇಂದ್ರ ಅಬಕಾರಿ ಸುಂಕವನ್ನು ಇಳಿಕೆ ಮಾಡಿದ್ದು ಅನ್ನುವಂತಹ ಪ್ರಶ್ನೆ ಇದ್ದೇ ಇರುತ್ತೆ. ಅಬಕಾರಿ ಸುಂಕ ಇಳಿಕೆ ಕೇಂದ್ರದ ಆದಾಯಕ್ಕೆ ಲಾಭ ಆಗುತ್ತಾ? ನೀವು ಇಲ್ಲಿ ಅಬ್ಸರ್ವ್ ಮಾಡಬೇಕು. ಯಾವ ರೀತಿಯಾಗಿ ಅಂದರೆ, ಕೇಂದ್ರ ಸರ್ಕಾರಕ್ಕೆ ನೀವು 1 ಲೀಟರ್ ಪೆಟ್ರೋಲನ್ನು ಮಾರಿದರೆ 13 ರೂಪಾಯಿ ಆದಾಯ ಹೋಗ್ತಾ ಇತ್ತು. ಆ 13 ರೂಪಾಯಿ ಆದಾಯ ಏನು ಕೇಂದ್ರ ಸರ್ಕಾರಕ್ಕೆ ಹೋಗ್ತಾ ಇತ್ತಲ್ಲ, ಆ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಏನು ಮಾಡುತ್ತೆ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತೈಲ ಬೆಲೆ ಏರಿಕೆ ಆಗಿದೆ. ಈಗ ಅಪ್ಪಿತಪ್ಪಿ ಏನಾದರೂ ಏರಿಕೆ ಮಾಡಿದ್ದೇ ಆದರೆ ಈಗ 100 ರೂಪಾಯಿ 102 ರೂಪಾಯಿ ಏನು ಪೆಟ್ರೋಲ್ ರೇಟ್ ಇದೆ ಅಲ್ಲ, ಅದು 120ರ ಗಡಿಗೆ ಹೋಗುವಂತಹ ಸಾಧ್ಯತೆಗಳಿತ್ತು. ಆ ಸಂದರ್ಭದಲ್ಲಿ ಜನರಿಗೆ ತೊಂದರೆ ಆಗುತ್ತೆ. ಆಗ ಆ ಒಂದು ಕೆಲಸವನ್ನು ಮಾಡದೇನೆ ಸುಂಕವನ್ನು ಇಳಿಕೆ ಮಾಡುವಂತಹ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಿದೆ. ಸುಂಕ ಲಾಭ ಯಾರಿಗೆ ಅನ್ನುವಂತಹ ಪ್ರಶ್ನೆ ಬಂದಂತಹ ಸಂದರ್ಭದಲ್ಲಿ ಪೆಟ್ರೋಲ್ ಮೇಲಿರುವಂತಹ ಅಬಕಾರಿ ಸುಂಕ ಇಳಿದ್ರೂ ಬೆಲೆ ಯಾವುದೇ ಕಾರಣಕ್ಕೂ ಸಹ ಗ್ರಾಹಕರಿಗೆ ಇಳಿಕೆ ಆಗೋದಿಲ್ಲ. ಗ್ರಾಹಕರಿಗೆ ಸಿಗುವಂತಹ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಇಳಿಕೆ ಆಗೋದಿಲ್ಲ. ಪ್ರತಿ ಬ್ಯಾರೆಲ್ ಕಚ್ಚಾ ತೈಲದ ಬೆಲೆ ಇವತ್ತು 65ರಿಂದ 106 ರೂಪಾಯಿಗೆ ಏರಿಕೆ ಆಗಿದೆ. ತೈಲ ಕಂಪನಿಗಳಿಗೆ ಯಾವ ನಷ್ಟ ಆಗಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಅಬಕಾರಿ ಸುಂಕವನ್ನು ಈಗ ಇಳಿಕೆಯನ್ನು ಮಾಡಲಾಗಿದೆ. ಕಂಪನಿಗಳು ನಷ್ಟವಾದರೆ ವಿದೇಶದಿಂದ ಕಚ್ಚಾ ತೈಲ ಆಮದು ಮಾಡಿಕೊಳ್ಳೋದಕ್ಕೆ ಆಗೋದಿಲ್ಲ. ಇದರಿಂದ ದೇಶದಲ್ಲಿ ಕಚ್ಚಾ ತೈಲ, ಪೆಟ್ರೋಲ್ ಮತ್ತು ಡೀಸೆಲ್ ಇದೆಲ್ಲವೂ ಸಹ ಕೊರತೆ ಆಗಿಬಿಡುತ್ತೆ ಅನ್ನುವಂತಹ ಲೆಕ್ಕಾಚಾರ. ಈ ಕಾರಣಕ್ಕಾಗಿ ಪೆಟ್ರೋಲ್ ಡೀಸೆಲ್ ಕೊರತೆಯಾಗದಂತೆ ತಡೆಗೆ ಅಬಕಾರಿ ಸುಂಕವನ್ನು ಕೇಂದ್ರ ಸರ್ಕಾರ ಇಳಿಕೆ ಮಾಡಿದೆ. ವಿದೇಶಗಳಿಂದ ಕಚ್ಚಾ ತೈಲ ಖರೀದಿ ಅನುಕೂಲ ಆಗೋ ಸಲುವಾಗಿ ಈ ಸುಂಕವನ್ನು ಇಳಿಕೆ ಮಾಡಿ ಸುಂಕ ಇಳಿಕೆಯ ಲಾಭವನ್ನು ತೈಲ ಕಂಪನಿಗಳು ಗ್ರಾಹಕರಿಗೆ ವರ್ಗಾಯಿಸಲ್ಲ. ಇದು ಬಹಳಷ್ಟು ಇಂಪಾರ್ಟೆಂಟ್ ವಿಚಾರ. ನಾವೆಲ್ಲ ಹೇಳ್ತಿದ್ವಿ, ಯಾಕೆ ತೈಲ ಕಂಪನಿಗಳಿಗೆ ಪ್ರಾಫಿಟನ್ನು ಮಾಡಿಕೊಡ್ಬೇಕು, ನಮಗೇನು ಲಾಭ, ಸರ್ಕಾರಕ್ಕೂ ಲಾಭ ಅಲ್ಲ, ಅಥವಾ ಏನಂದರೆ ಗ್ರಾಹಕರಿಗೂ ಲಾಭ ಅಲ್ಲ, ತೈಲ ಕಂಪನಿಗಳಿಗೆ ಯಾಕೆ ಕೊಡಬೇಕು ಅಂದರೆ, ಅಪ್ಪಿತಪ್ಪಿ ತೈಲ ಕಂಪನಿಗಳು ಏನಿದಾವಲ್ಲ ಈಗ ಅವು ಏನಾದರೂ ಲಾಸ್ ಆಗ್ತಿದೆ ಅಂತ ಹೇಳಿ ಏನೋ ಆಮದು ಮಾಡ್ಕೊಳ್ಳೋದನ್ನು ನಿಲ್ಲಿಸಿಬಿಟ್ಟಿದ್ದೆ ಆದರೆ ಅದರ ಎಫೆಕ್ಟ್ ಇಡೀ ದೇಶದ ಮೇಲೆ ಎಫೆಕ್ಟ್ಗಳು ಬರ್ತಾ ಹೋಗ್ತವೆ. ಇನ್ನು ಕೇಂದ್ರ ಸರ್ಕಾರಕ್ಕೆ ಇದರಿಂದ ಬರೋಬ್ಬರಿ 1.5 ಲಕ್ಷ ಕೋಟಿ ರೂಪಾಯಿ ಆದಾಯಕ್ಕೆ ಹೊಡೆತ ಬೀಳುತ್ತೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆದರೆ ಹಣದುಬ್ಬರ ಹೆಚ್ಚಳ ಆಗುತ್ತೆ. ಯಾಕಂದರೆ ಒಂದು ರೀತಿಯಲ್ಲಿ ಚೈನ್ ಲಿಂಕ್. ನೀವು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆದರೆ ಪ್ರತಿಯೊಂದು ಬೆಲೆಯೂ ಸಹ ಏರಿಕೆ ಆಗುತ್ತೆ. ಆವಾಗ ಹಣದುಬ್ಬರ ಹೆಚ್ಚಳ ಆಗುತ್ತೆ. ಈ ಕಾರಣಕ್ಕಾಗಿ ಜನರಿಗಾಗುವಂತಹ ಸಮಸ್ಯೆಯನ್ನು ತಪ್ಪಿಸುವ ಸಲುವಾಗಿ ಕೇಂದ್ರ ಸರ್ಕಾರ ಈ ನಿರ್ಧಾರವನ್ನು ಕೈಗೊಂಡಿದೆ. ಆದಾಯ ಸಂಗ್ರಹ ಕೊರತೆ ಆದರೂ ಪರವಾಗಿಲ್ಲ ಅಂತ ಹೇಳಿ ಈಗ ಈ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಈ ಮೂಲಕವಾಗಿ ಕೇಂದ್ರದ ವಿತ್ತೀಯ ಕೊರತೆ 4.3ರಿಂದ 4.7ಕ್ಕೆ ಏರಿಕೆ ಆಗುತ್ತೆ. ಕೇಂದ್ರದ ಆದಾಯಕ್ಕಿಂತ ವೆಚ್ಚ ಹೆಚ್ಚಾಗುವಂತಹ ವಿತ್ತೀಯ ಕೊರತೆ ಈಗ ನಿರ್ಮಾಣ ಆಗಿಬಿಡುತ್ತೆ. 2026-27ನೇ ಸಾಲಿನಲ್ಲಿ 4.3ಕ್ಕೆ ಇಳಿಯುವಂತಹ ಗುರಿಯನ್ನು ಏನು ಕೇಂದ್ರ ಸರ್ಕಾರ ಇಟ್ಕೊಂಡಿತ್ತಲ್ಲ, ಈ ಒಂದು ವಿಚಾರ ತುರ್ತು ಸ್ಥಿರೀಕರಣ ನಿಧಿ ಅಂತ ಹೇಳು ಒಟ್ಟು 1 ಲಕ್ಷ ಕೋಟಿ ರೂಪಾಯಿಯನ್ನು ಕೇಂದ್ರ ಸರ್ಕಾರ ಈಗಾಗಲೇ ತೆಗೆದಿಟ್ಟುಬಿಟ್ಟಿದೆ. ಅಂದರೆ ಈ ರೀತಿಯಾಗಿ ಎಮರ್ಜೆನ್ಸಿ ಬೇಕಾಗುತ್ತೆ ಅನ್ನುವಂತಹ ಕಾರಣಕ್ಕಾಗಿ ಯುದ್ಧದ ಕಾರ್ಮೋಡದ ಹಿನ್ನೆಲೆಯಲ್ಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.